Good morning, my dear students. Today, in this video clip, I want to discuss about few more problems, about 3 problems based on 7th chapter alternating current. This is the last video clip for solving the problems. There are 3 problems. Yes, before going to solving the problems, I want to request to all my dear students, you become subscriber for our physics channel. How you become a subscriber? First you press the subscriber button and bell button, then you become a subscriber. Yes, I hope all of you become a subscriber. ಇಲ್ಲಿ ನಾ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಮೊದಲು ಕೆಲವೊಂದು ಪಾಯಿಂಟ್ಸ್ ಹೇಳ್ತೇನೆ. ಏನು ಎಲ್ ಸಿ ಆರ್ ಸರ್ಕ್ಯೂಟ್ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಅದರೊಳಗೆ ಎಕ್ಸ್ ಎಲ್ ಇರುತ್ತೆ, ಎಕ್ಸ್ ಸಿ ಇರುತ್ತೆ, ಆರ್ ಇರುತ್ತೆ. ಇಂಪಿಡೆನ್ಸ್ ಅಂಡರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಎಲ್ ಸಿ ಆರ್ ಸರ್ಕ್ಯೂಟ್ ಇದ್ರೆ ಇಲ್ಲೇನಾಗ್ಬಿಡ್ತಟ್ಟೆ ಕೆಲವೊಂದು ಟೈಮ್ನಾಗ ಓನ್ಲಿ ಎಲ್ ಸಿ ಸರ್ಕ್ಯೂಟ್ ಬಂದ್ರೆ ಆರ್ ಏನಿರುತ್ತೆ, ಜೀರೋ ಇರುತ್ತೆ. ಎಕ್ಸ್ ಎಲ್ ಇರುತ್ತೆ, ಎಕ್ಸ್ ಸಿ ಇರುತ್ತೆ, ಆರ್ ಜೀರೋ ಇರುತ್ತೆ. ಜೆಡ್ ಇಟ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಗೊತ್ತಿರಲಿ ನಿಮಗೆ. ಆಮೇಲೆ ಆರ್ ಎಲ್ ಸರ್ಕ್ಯೂಟ್ ಇದ್ದರೆ ಎಕ್ಸ್ ಎಲ್ ಇರುತ್ತೆ, ಎಕ್ಸ್ ಸಿ ಜೀರೋ ಇರುತ್ತೆ, ಆರ್ ಇರುತ್ತೆ. ಜೆಡ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಇವಾಗ ಏನಂತ ಎಲ್ ಅದ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಸ್ಕ್ವೇರ್ ಆಗ್ತದೆ. ಓಕೆ, ಆರ್ ಎಲ್ ಸರ್ಕ್ಯೂಟ್ ಇದ್ರೆ, ಎಲ್ ಸಿ ಸರ್ಕ್ಯೂಟ್ ಇದ್ರೆ. ಓಕೆ, ನೋ ಎಲ್ ಸಿ ಸರ್ಕ್ಯೂಟ್ ಆಯಿತು, ಆರ್ ಎಲ್ ಸರ್ಕ್ಯೂಟ್ ಆಯಿತು, ಎಲ್ ಸಿ ಆ್ಯಂಡ್ ಸಿ ಆರ್ ಸರ್ಕ್ಯೂಟ್ ಇದ್ರೆ ಅವಾಗೇನಾಗುತ್ತೆ, ಇದು ಇರಲ್ಲ, ಜೀರೋ ಇರುತ್ತೆ. ಆಮೇಲೆ ಇದು ಇರುತ್ತೆ, ಆಮೇಲೆ ಆರ್ ಇರುತ್ತೆ. ಜೆಡ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಸ್ಕ್ವೇರ್ ಆಗುತ್ತೆ. ಸರ್ಕ್ಯೂಟ್ ಬರೀ ಎಲ್ ಸಿ ಆರ್ ಸರ್ಕ್ಯೂಟ ಇರಬೇಕು ಅಂತ ಇಲ್ಲ. ಕೆಲವೊಂದು ಟೈಮ್ನಾಗ ಎಲ್ ಸಿ ಸರ್ಕ್ಯೂಟ್ ಇರುತ್ತೆ, ಕೆಲವೊಂದು ಟೈಮ್ನಾಗ ಆರ್ ಎಲ್ ಸರ್ಕ್ಯೂಟ್ ಇರ್ತದೆ, ಕೆಲವೊಂದು ಟೈಮ್ನಾಗ ಸಿ ಆರ್ ಸರ್ಕ್ಯೂಟೂ ಇರುತ್ತೆ. ಇವೆರಡೇ ಇರ್ತವೆ, ಇವೆರಡೇ ಇರುತ್ತೆ, ಎಕ್ಸ್ ಸಿ ಮತ್ತು ಆರ್. ಎಕ್ಸ್ ಎಲ್ ಜೀರೋ ಇರುತ್ತೆ. ಆರ್ ಎಲ್ ಸರ್ಕ್ಯೂಟ್ ತೊಗೊಂಡ್ರೆ ಎಕ್ಸ್ ಎಲ್ ಇರುತ್ತೆ, ಆರ್ ಇರುತ್ತೆ, ಎಕ್ಸ್ ಸಿ ಜೀರೋ ಇರುತ್ತೆ. ಈ ಥರ ನೀವು ಏನು ಮಾಡಬೇಕಾಗುತ್ತಿಲ್ಲ, ಇಂಪಿಡೆನ್ಸ್ ಕ್ಯಾಲ್ಕುಲೇಟ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ಬರೋಣ. ಇವಾಗ ಏನು ಸರ್ಕ್ಯೂಟ್ ಅದು? ಎ ರೆಸಿಸ್ಟೆನ್ಸ್ ಆಫ್ 600 ಓಮ್. ನಾವು ಯು ಕಮ್ ಟು ದ ಫಸ್ಟ್ ಪ್ರಾಬ್ಲಮ್. ಎಸ್, ಫಸ್ಟ್ ಪ್ರಾಬ್ಲಮ್. ಎಸ್, ಫೈನ್. ನಾವು ಸಿ ಹಿಯರ್ ಎ ರೆಸಿಸ್ಟೆನ್ಸ್ ಆಫ್ 600 ಓಮ್ ಇದೆ. ಆರ್ ಇಸ್ ಈಕ್ವಲ್ ಟು ಎಷ್ಟಿದೆ? 600 ಇದೆ, 600 ಓಮ್. ಇಂಡಕ್ಟನ್ಸ್ 0.4 ಹೆನ್ರಿ ಇದೆ ಆ್ಯಂಡ್ ಕೆಪಾಸಿಟನ್ಸ್ 0.01 ಮೈಕ್ರೋ ಫರೆಡ್ ಇದೆ. ಅಂದ್ರೆ 0.01 ಇಂಟು 10 ಟು ದ ಪವರ್ ಆಫ್ -6 ಫರೆಡ್. ಏನು ಎ ಸಿ ಸೋರ್ಸ್ ಆಫ್ ವೇರಿಯೇಬಲ್ ಫ್ರೀಕ್ವೆನ್ಸಿ ಕೂಡ ಏನಾಗುತ್ತಿಲ್ಲ, ವೇರಿಯೇಬಲ್ ಇದೆ, ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ. ಎ ಸಿ ಸೋರ್ಸ್ ಏನಿದೆ, ಎ ಸಿ ಸೋರ್ಸ್ ಆಫ್ ವೇರಿಯೇಬಲ್ ಫ್ರೀಕ್ವೆನ್ಸಿ. ಫೈಂಡ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ ಎಫ್ ನಾಟ್ ಕಂಡುಹಿಡೀರಿ. ರೆಸೋನೆಂಟ್ ಫ್ರೀಕ್ವೆನ್ಸಿ. ಕ್ಯಾಲ್ಕುಲೇಟ್ ದ ಕ್ವಾಲಿಟಿ ಫ್ಯಾಕ್ಟರ್ ಕ್ಯೂ ಕಂಡುಹಿಡೀರಿ. ಆಮೇಲೆ ಬ್ಯಾಂಡ್ ವಿಡ್ತ್ ಡೆಲ್ಟಾ ಎಫ್ ಕಂಡುಹಿಡೀರಿ. ಬ್ಯಾಂಡ್ ವಿಡ್ತ್ F2 - F1. ಡೆಲ್ಟಾ ಎಫ್ ಇಸ್ ಈಕ್ವಲ್ ಟು F2 - F1. ಬಿಫೋರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿಸ್ ಒನ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಸ್ಟ್ ರೆಸೋನೆಂಟ್ ಫ್ರೀಕ್ವೆನ್ಸಿ. ವಾಟ್ ಈಸ್ ದಟ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ? ನಾವು ಏನು ಕ್ವಾಲಿಟಿ ಫ್ಯಾಕ್ಟರ್ ಯು ಹ್ಯಾವ್ ಟು ಫೈಂಡ್ ಔಟ್, ದಟ್ ಈಸ್ ದ ಕ್ವಾಲಿಟಿ ಫ್ಯಾಕ್ಟರ್. ಈಗಿಲ್ಲಿ ಆರ್ ಇಸ್ ಈಕ್ವಲ್ ಟು ಎಷ್ಟಿದೆ? 600 ಓಮ್ ಇದೆ. ಇಲ್ಲಿ 0.4 ಹೆನ್ರಿ ಇದೆ, 0.01 ಮೈಕ್ರೋ ಫರೆಡ್ ಇದೆ. ಈಗ ನನಗೇನು ಬೇಕಾಗಿದೆ? ಇವಾಗ ಎಫ್ ನಾಟ್ ಬೇಕಾಗಿದೆ. ರೆಸೋನೆಂಟ್ ಫ್ರೀಕ್ವೆನ್ಸಿ ದಟ್ ಈಸ್ ರೆಸೋನೆಂಟ್ ಫ್ರೀಕ್ವೆನ್ಸಿ ಎಫ್ ನಾಟ್ ಇಸ್ ಈಕ್ವಲ್ ಟು 1/2π ಅಂಡರ್ ರೂಟ್ ಆಫ್ ಎಲ್ ಸಿ. ಅಂದರೆ 1/2 into 3.142
under root of L is 0.4 into C is 0.01 into 10 to the power of minus 6. ಹಾಗಿದ್ರೆ ಎಫ್ ನಾಟ್ ಇಸ್ ಈಕ್ವಲ್ ಟು 1/6.284 ಇಂಟು ಅಂಡರ್ ರೂಟ್ ಆಫ್ 0.004 ಇಂಟು 10 to the power of minus 6. ಎಫ್ ನಾಟ್ ಇಸ್ ಈಕ್ವಲ್ ಟು 1/6.284 ಇಂಟು ಇದು ರೂಟ್ ಎಷ್ಟಾಗುತ್ತೆ ನೋಡಬೇಕು. ಇದು ಮಾತ್ರ 10 to the power of minus 3 ಬರುತ್ತೆ. ರೂಟ್ ಆಫ್ 10 to the power of minus 6 10 to the power of minus 3 ಬರುತ್ತೆ. ಎಸ್, ಅಂಡರ್ ರೂಟ್ ಆಫ್ 0.004 ಇದು 0.06305 ಬರುತ್ತೆ. 6305 ಇಂಟು 10 to the power of minus 3. You multiply these two value, how much you got the answer here? Now this multiply these two, what you got? This is 10 to the power of plus 3 ಮೇಲೆ ಬಂದರೆ ನ್ಯೂಮಿರೇಟರ್ನೊಳಗೆ ಇದು 0.397463 ಬರ್ತದೆ. ಅಂದ್ರೆ 1000 ಡಿವೈಡೆಡ್ ಬೈ 0.397463 ಬಂತು. ವಾಟ್ ಈಸ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ? 2516 that is 5 hertz ಬರ್ತಿದೆ ಆನ್ಸರ್. This is resonant frequency. This is the resonant frequency. Fine. Now you have to find out, that is here F naught, you know. Now you calculate quality factor. Quality factor that is Q is equal to XL divided by R. XL, it means this is omega naught L divided by R. Omega naught is 2 pi F naught L divided by R to calculate quality factor. Yes, quality factor ನಾವೇನು ಮಾಡಬೇಕು, ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. Now this is quality factor is equal to 2 into 3.142 into F naught is 2516.5 into L. L is 0.4 divided by, this is 600 quality factor. This is quality factor. Q is equal to, you multiply all these values, how much you got the answer? That answer is 6325.47. With the help of calculator you have to calculate it. This is equal to, how much it is? 10.54245 is the answer. Quality factor is 10.54245 is the answer. There is no unit for the quality factor. ಇಲ್ಲಿ ಕ್ವಾಲಿಟಿ ಫ್ಯಾಕ್ಟ್ರಿಗೆ ಯಾವಾಗಲೂ ಯೂನಿಟ್ ಇರಲ್ಲ. ದಟ್ ಈಸ್ ದ ಒನ್ ಆಫ್ ದ ಫ್ಯಾಕ್ಟರ್ ಅಷ್ಟೇ. ನಾವೇನು ಮಾಡಬೇಕಲ್ಲೇ, ಒಂದು ಫ್ಯಾಕ್ಟರ್ ಇದೆ ಅಂತ ತಿಳ್ಕೊಬೇಕು. ದಟ್ ಇಸ್ ದ ವ್ಯಾಲ್ಯೂ. ಓಕೆ, ಕ್ವಾಲಿಟಿ ಫ್ಯಾಕ್ಟರ್ ಈಸ್ ಆಲ್ಸೋ ಡಿಫೈನ್ಡ್ ಆ್ಯಸ್, ಕ್ವಾಲಿಟಿ ಫ್ಯಾಕ್ಟರ್ ಈಸ್ ಆಲ್ಸೋ ಗಿವನ್ ಬೈ, ಯಾಕಂದರೆ ಗಿವನ್ ಬೈ ಬ್ಯಾಂಡ್ವಿಡ್ತ್ ಬೇಕಲ್ಲ ಇಲ್ಲಿ. Q is equal to resonant frequency divided by bandwidth. ಎರಡು ಥರ ತೊಗೊಳಕ್ಕೆ ಬರೋದು ನಾವು. ಎಫ್ ನಾಟ್ ತೊಗೊಂಡ್ರೆ F2 ಮೈನಸ್ F1 ಡೆಲ್ಟಾ ಎಫ್. ಒಮೇಗಾ ನಾಟ್ ತೊಗೊಂಡ್ರೆ ಒಮೇಗಾ 2 ಮೈನಸ್ ಒಮೇಗಾ 1. ಅಂದ್ರೆ ಹಿಯರ್ Q is equal to F0 divided by delta F. Now you calculate delta F here. Delta F is F0 divided by Q. Therefore, bandwidth is equal to delta F. Bandwidth, that is the delta F, is equal to F0 2516.5 divided by quality factor, that is 10.54245. What is that answer? Answer you got, that is a bandwidth 238.8 hertz ಬರುತ್ತೆ. ನೀನು ಒಮೇಗಾ ತೊಗೊಂಡ್ರೆ ಇನ್ನೊಂದು ಬರ್ತದೆ ಫಾರ್ಮುಲಾ. ವಾಟ್ ಈಸ್ ದ್ಯಾಟ್ ಫಾರ್ಮುಲಾ? ಕ್ವಾಲಿಟಿ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಒಮೇಗಾ ನಾಟ್ ಡಿವೈಡೆಡ್ ಬೈ ಒಮೇಗಾ 2 ಮೈನಸ್ ಒಮೇಗಾ 1.
At that time you calculate this bandwidth, that is in terms of radian per second. ನೀ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಿ ಹರ್ಟ್ಸ್ನೊಳಗೆ ಡೆಲ್ಟಾ ಎಫ್ ತೊಗೊಂಡು F0/F2 - F1 ತೊಗೊಂಡ್ರು. ಇಲ್ಲಿ ω0/ω02 - ω1 ಮಾಡಿದಿ, ಅದೇನು ಬರ್ತದೆ ಹೇಳ್ರಿ, ರೇಡಿಯನ್ ಪರ್ ಸೆಕೆಂಡ್ ಬರ್ತದೆ. ಬಟ್ ಆನ್ಸರ್ ಶುಡ್ ಬಿ ಸೇಮ್. ಸ್ವಲ್ಪ ಸಮ್ವಾಟ್ ಡಿಫ್ರೆಂಟ್ ಇಯರ್ ಯು ಗಾಟ್, ಸ್ವಲ್ಪ ಚೇಂಜ್ ಬರುತ್ತೆ. ಇದು ಹರ್ಟ್ಸ್ನೊಳಗಿದೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ರೇಡಿಯನ್ ಪರ್ ಸೆಕೆಂಡ್ ಬರುತ್ತೆ. ಬಟ್ ವ್ಯಾಲ್ಯೂ ಏನು ಬರುತ್ತೆ ಹೇಳ್ರಿ, ಡೆಫಿನೆಟಾಗಿ ಚೇಂಜ್ ಬರುತ್ತೆ. ಎಸ್, ಓಕೆ. ಯು ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ. ಏನದು? ಎ ಕಾಯಿಲ್ ಹ್ಯಾಸ್ ಎನ್ ಇಂಡಕ್ಟನ್ಸ್ ಆಫ್ 0.2 Henry ಆ್ಯಂಡ್ ರೆಸಿಸ್ಟೆನ್ಸ್ ಆಫ್ 40 Ohm. ಇಟ್ ಈಸ್ ಕನೆಕ್ಟೆಡ್ ಟು ಆನ್ AC source of 220 volt 50 Hz. Calculate the power dissipated in the circuit. Calculate the power dissipated in the circuit. Yes. ಇಲ್ಲಿ ಎರಡನೇ ಪ್ರಾಬ್ಲಮ್ ಸೊಲ್ಯೂಷನ್ ವಿ ಹ್ಯಾವ್. ಎಸ್, ಏನದು ಪ್ರಾಬ್ಲಮ್ ನೋಡೋಣ. ವಾಟ್ ಆರ್ ದ ಗಿವನ್? ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಯರ್? ಹಿಯರ್ L is given 0.2 Henry, R is given, that is 40 Ohm, C is 0. It is RL ಸರ್ಕ್ಯೂಟ್. ಇದೇನಿದು RL ಸರ್ಕ್ಯೂಟ್ ಅಂದ್ರೆ ಸಿ ಇಲ್ಲ ಅಂದ್ರೆ XC ಏನಾಗುತ್ತೆ 0 ಆಗುತ್ತೆ. ಕೆಪಾಸಿಟಿವ್ ರಿಯಾಕ್ಟನ್ಸ್ ಇಸ್ 0. What is the applied voltage? Vrms is equal to, that is 220 volt. Frequency 50 Hz. This is the frequency is 50 Hz. Calculate the power dissipated in the circuit. ಅಂದರೆ ನಮಗೇನು ಬೇಕಿಲ್ಲಿ, ಬಿಗಿನಿಂಗ್ ಯಾವ ಟು ಕ್ಯಾಲ್ಕುಲೇಟ್ ಎಕ್ಸೆಲ್ ಕ್ಯಾಲ್ಕುಲೇಟ್ ಮಾಡೋದು ಹೊರತು ಮುಂದೆ ಹೋಗಿ ಬರೋಲ್ಲ. ಎಕ್ಸೆಲ್ ಆದಮೇಲೆ ಜಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಜಡ್ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ IRMS ಬರುತ್ತಾ? ಓಕೆ, IRMS ಬರುತ್ತೆ. ಕರೆಂಟಿಂದ ನಾವು ದಿಸ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪವರ್ ಡಿಸಿಪಿಟೆಡ್, ದೇರ್ ಫಾರ್ ಕರೆಂಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಒನ್ಸ್ ಕರೆಂಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ದೆನ್ ಪವರ್ ಕಾಸ್ ಪೈ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಕಾಸ್ ಪೈ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಪವರ್ ಸಿಗುತ್ತೆ. ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಫಸ್ಟು ಇಂಡಕ್ಟಿವ್ ರಿಯಾಕ್ಟನ್ಸ್ ಕಂಡುಹಿಡಬೇಕು. ಇಂಡಕ್ಟಿವ್ ರಿಯಾಕ್ಟನ್ಸ್ ಬಂದಮೇಲೆ ಇಂಪಿಡೆನ್ಸ್ ಬರುತ್ತೆ. ಇಂಪಿಡೆನ್ಸ್ ಆದಮೇಲೆ ಕರೆಂಟ್ ಬರುತ್ತೆ. ಕರೆಂಟ್ ಆದಮೇಲೆ ಕಾಸ್ ಪೈ ಕಂಡುಹಿಡಬೇಕು. ಕಾಸ್ ಪೈ ಆದಮೇಲೆ ಪವರ್ ಸಿಗುತ್ತೆ. ಸ್ವಲ್ಪ ಚೇಂಜ್ ಅದ ಪ್ರಾಬ್ಲಮ್ ಇದು. ನಾವು LCR ಸರ್ಕ್ಯೂಟ್ನಾಗ ಕ್ಯಾಲ್ಕುಲೇಟ್ ಮಾಡಿದ್ವಿಲ್ಲ, ಬಟ್ ಇಲ್ಲೇನು ಬರುತ್ತೆ ಹೇಳ್ರಿ, RL ಸರ್ಕ್ಯೂಟ್ ಅದ ಇದು. ಪ್ಯೂರ್ ಎಲ್ಲಿದ್ದರೆ ಪೈ = 90 ಡಿಗ್ರಿ ಬರುತ್ತೆ, ಅದರೊಳಗೆ ವಿಚಾರನೇ ಇಲ್ಲ. ಅವಾಗ ಪವರ್ 0 ಬರುತ್ತೆ. ಬಟ್ RL ಸರ್ಕ್ಯೂಟ್ ಆಗಲಿ, LC ಸರ್ಕ್ಯೂಟ್ ಆಗಲಿ, ಆಮೇಲೆ RC ಸರ್ಕ್ಯೂಟ್ ಆಗಲಿ ಪವರ್ 0 ಬರೋಲ್ಲ. ಪವರ್ ಏನು ಬರೋಲ್ಲ, 0 ಬರೋಲ್ಲ. LCRಗೆ ಆಗಲಿ ಪವರ್ 0 ಬರೋಲ್ಲ. 4 ಸರ್ಕ್ಯೂಟ್ ಹೇಳತ್ತೀನಿ ನೋಡು. LCR, RL, CR, LC ಇವು 4 ಸರ್ಕ್ಯೂಟ್ನೊಳಗೆ ಪವರ್ ಯಾವುದೇ ಕಾರಣಕ್ಕೂ 0 ಬರೋಲ್ಲ. ಪ್ಯೂರ್ ಇಂಡಕ್ಟರ್ ಇದ್ದರೆ 0 ಬರುತ್ತೆ. ಪ್ಯೂರ್ ರೆಜಿಸ್ಟರ್ ಇದ್ದರೆ 0 ಬರುತ್ತೆ. ಪ್ಯೂರ್ ರೆಜಿಸ್ಟರ್ ಇದ್ದರೆ ಜಾಸ್ತಿ ಬರುತ್ತೆ. ಪ್ಯೂರ್ ಇಂಡಕ್ಟರ್, ಪ್ಯೂರ್ ಕೆಪಾಸಿಟರ್ ಮಾತ್ರ 0 ಬರುತ್ತೆ. ಓಕೆ. ಇಂಡಕ್ಟಿವ್ ರಿಯಾಕ್ಟನ್ಸ್ ಯು ಕ್ಯಾಲ್ಕುಲೇಟ್ ಇಟ್. ಇಂಡಕ್ಟಿವ್ ರಿಯಾಕ್ಟನ್ಸ್ that is XL is equal to 2πfL. Fine, 2πfL. 2 into 3.142 into 50 into L 0.2. XL is equal to, ಇದೇನು ಬರ್ತದೆ, 50 into 200, 314.2 into 0.2. What is your answer? Into 0.2. You multiply these two value. How much you got? That is, you got the value 62.84. 62.84. What is the unit? Ohm. XL is ohm. Okay. Clear this one. Impedance. Z is equal to under root of R square plus XL square ಮಾತ್ರ ತಗೋಬೇಕು. Why? Because XC is 0. XC ಏನದ ಇಲ್ಲಿ 0 ಅದ. Therefore Z is equal to under root of, what is R? 40 square plus XL is 62.84 square. Therefore
Z is equal to under root of, I think it is 1600 plus. What about this 62 point, this one 3948.86 is the square of this value. Therefore, Z is equal to under root of, what you got here, 5548.86 ರೂಟ್ ಮಾಡಿದರೆ 74.5 ಓಮ್ ಬರುತ್ತೆ. ಸಿ ನೋಡಿ ಇಂಪಿಡೆನ್ಸ್ ಎಷ್ಟು ಬಂತು 74.5, 40 ಸ್ಕ್ವೇರ್ ಅಂತಂದ್ರೆ 1600 ಬಂತು, 62.84 ಹೋಲ್ ಸ್ಕ್ವೇರ್ ಅಂದ್ರೆ 3948.86 ಬಂತು. ಆ್ಯಡ್ ದೀಸ್ ಟು ವ್ಯಾಲ್ಯೂ. ಎಸ್, ವಾಟ್ ಯು ಗಾಟ್ ದ ಆನ್ಸರ್ ಹಿಯರ್? 74.5 is the impedance. Impedance is what? Current in the circuit. Current in the circuit. IRMS is equal to PRMS divided by Z. Okay. PRMS is how much? It is 220. What is the Z value? 74.5. What is your final answer? IRMS. IRMS is equal to 220 divided by 74. 74.5, 0.5369 is the answer. 2.953. 2.953 ampere. This is the IRMS. What is the power factor? You calculate the power factor. Power factor, that is cos pi is equal to, I think, R by Z. What is R by Z? R is 40. What is R value is 40. Divided by Z, 74.5. What is the cos pi value? Power factor. It is always less than 1. It is 0.5369. Okay. Now you go to the power. Power dissipated. Power dissipated, that is average power, PRMS into IRMS into cos pi. This is equal to, what is VRMS? 220. What is IRMS? 2.953. What is cos pi? 0.5369. What is the final answer? Average power dissipated in this circuit, that is particularly RL circuit. That answer is, how much you got? 348.9 watt average power. ಹೇಳಿದ್ನಲ್ಲ ನಾನು, RL circuit, LC circuit, RL LC circuit, CR circuit, RC circuit and LCR circuit. You got certain cos pi value. It is depending upon frequency. ಅವಾಗೆಲ್ಲ cos pi value ಬರುತ್ತೆ. ರೆಸೋನೆನ್ಸ್ನೇ ಮಾತ್ರ ಇದು cos pi 1 ಇರುತ್ತೆ. ಆ್ಯಟ್ ದ ರೆಸೋನೆನ್ಸ್ LCR ಸರ್ಕ್ಯೂಟ್ cos pi ಏನಾಗ್ಬಿಡುತ್ತೆ ಹೇಳ್ರಿ, 1 ಬರುತ್ತೆ. ಅವಾಗ ದಿಸ್ ಈಸ್ ಓಕೆ 1 ಬರುತ್ತೆ. ಎವರೇಜ್ ಪವರ್ PRMS ಇಂಟು IRMS ಅಂದ್ರೆ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ಗೆ ಹೆಂಗಿರ್ಬೇಕು ಹಂಗಿರುತ್ತೆ ಅಲ್ಲಿ ಪರಿಸ್ಥಿತಿ. ಯಾವುದಕ್ಕೆ ಹೇಳಕತ್ತೆ ನಾನು, ಆ್ಯಟ್ ದಿ ರೆಸೋನೆನ್ಸ್ ಹೇಳಿಕತ್ತೆ ನಾನು. ಓಕೆ, ಇದು ರೆಸೋನೆನ್ಸ್ನಾಗ ಇಲ್ಲ, ಬೇರೆ ಯಾವುದೋ ಸರ್ಕ್ಯೂಟ್ ತೊಗೊಳ್ತಿದೆ, ಏನೋ ಒಂದು ವ್ಯಾಲ್ಯೂ ಬರುತ್ತೆ ಕಾಸ್ ಪೈ. ಮತ್ತು ಪ್ಯೂರ್ ಎಲ್ಲಾದ್ರೆ ಕಾಸ್ ಪೈ 0ನ ಬಂದುಬಿಡ್ತು, ಪೈ 90 ಡಿಗ್ರಿ ಇರುತ್ತೆ. ಪ್ಯೂರ್ ಕೆಪಾಸಿಟರ್ ಇತ್ತು ಅಂದ್ರೆ ಅಲ್ಲಿ ಕೂಡ ಏನಾಗುತ್ತೆ, ಪೈ 90 ಡಿಗ್ರಿ ಬರುತ್ತೆ, ಕಾಸ್ ಪೈ ಅಲ್ಲಿ 0 ಬರುತ್ತೆ, ಟೋಟಲಿ ಪವರ್ 0 ಬರುತ್ತೆ. ಪ್ಯೂರ್ ಎಲ್ ಪ್ಯೂರ್ ಸಿ ಪವರ್ 0. ಆರ್ದೊಳಗೆ ಮ್ಯಾಕ್ಸಿಮಮ್ ಬರುತ್ತೆ ಪವರ್. LCR ಸರ್ಕ್ಯೂಟ್ನೊಳಗೆ ಪವರ್ ಬರುತ್ತೆ, LC ಸರ್ಕ್ಯೂಟ್ನೇ ಪವರ್ ಬರುತ್ತೆ, RC ಸರ್ಕ್ಯೂಟ್ನೇ ಪವರ್ ಬರುತ್ತೆ, LC RC RL ಸರ್ಕ್ಯೂಟ್. ಇನ್ನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು RL ಸರ್ಕ್ಯೂಟ್. ಅದಕ್ಕೆ ಪ್ರಾಬ್ಲಮ್ ಕೇಳುವಾಗ ಯಾವ ಥರನಾದ್ರೂ ಯಾವುದಾದ್ರೂ ಕಾಂಪೋನೆಂಟ್ ಕೊಟ್ಟು ಅಲ್ಲಿ ಏನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೆ ಸಾಲ್ವ್ ಮಾಡುವಾಗ ಬಹಳ ಕೇರ್ಫುಲ್ಲಾಗಿ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಎಸ್, ಯು ಕಮ್ ಟು ದ ಥರ್ಡ್ ಪ್ರಾಬ್ಲಮ್.
Third problem ಬರೋಣ. What is that third problem? Third problem, it is based on transformer. Transformer, what is transformer? It is the electric device which transfer the voltage, that is low to high or high to low. Low voltage ಕೊಟ್ಟರೆ high voltage ಟ್ರಾನ್ಸ್ಫರ್ ಮಾಡುತ್ತೆ, high voltage ಕೊಟ್ಟರೆ low voltage ಟ್ರಾನ್ಸ್ಫರ್ ಮಾಡುತ್ತೆ. ಲೋ ವೋಲ್ಟೇಜ್ ಕೊಟ್ಟು ಹೈ ವೋಲ್ಟೇಜ್ ಅಂತ ಕೊಡ್ತು ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಂದ್ರೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಹೈ ವೋಲ್ಟೇಜ್ ಕೊಟ್ಟು ಲೋ ವೋಲ್ಟೇಜ್ ಬಂತಂದ್ರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಅದಕ್ಕೆ ಇಲ್ಲೇನಾಗುತ್ತೆ, ಟರ್ನ್ಸ್ ರೇಷಿಯೋ ಇರುತ್ತೆ. ಇದರೊಳಗೆ ಏನಿರುತ್ತೆ ಹೇಳ್ರಿ, ಟರ್ನ್ಸ್ ರೇಷಿಯೋ ಇರುತ್ತೆ, ಎಫಿಷಿಯನ್ಸಿ ಇರುತ್ತೆ. ವಾಟ್ ಈಸ್ ದ ಪ್ರಾಬ್ಲಮ್ ಈಸ್ ಗಿವನ್ ನೌಸ್ ಹಿಯರ್. ಎ ಟ್ರಾನ್ಸ್ಫಾರ್ಮರ್ ಆಫ್ ಎಫಿಷಿಯನ್ಸಿ 90%. ಥರ್ಡ್ ಪ್ರಾಬ್ಲಮ್, ಎಸ್ ಫೈನ್ ಎ ಟ್ರಾನ್ಸ್ಫಾರ್ಮರ್ ಆಫ್ ಎಫಿಷಿಯನ್ಸಿ 90%. 90% it means 0.9 has a turns ratio NS is to NP 1:10. ನೋಡಿದ ತಕ್ಷಣ ಗೊತ್ತಾಗತ್ತೆ NS upon NP is equal to 1/10. ಅಂದರೆ ಐ ಥಿಂಕ್ ಇಟ್ ಈಸ್ ಸ್ಟೆಪ್ ಡೌನ್. ಏನದ ಇಲ್ಲೇ, NS ಈಸ್ ಲೆಸ್ ದ್ಯಾನ್ NP. ಇಟ್ ಈಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಟರ್ನ್ಸ್ ರೇಷಿಯೋ, ದಿಸ್ ಇಸ್ T. T is 1/10 means 0.1. T is less than 1. Turns ratio. Okay. If the voltage across the primary is 220 volt, PP is 220 volt. Current in the primary is 0.5. IP is 0.5. What you have to calculate? Voltage across the secondary and current in the secondary. This is VS question mark and IS question mark. ಹೌದಾ? ಸರಿ, ಈ ಥರ ಕೊಡ್ತಾರೆ. 90% ಎಫಿಷಿಯನ್ಸಿ ಇದ್ರೆ 100% ಎಫಿಷಿಯನ್ಸಿ ಸಾಧ್ಯನೇ ಇರಲಿಕ್ಕೆ. ಯಾಕಂದ್ರೆ ದೆರ್ ಇಸ್ ಎ ಲಾಸ್ ಆಫ್ ಎನರ್ಜಿ ಡ್ಯೂರಿಂಗ್ ಟ್ರಾನ್ಸ್ಫರ್ ದ ವೋಲ್ಟೇಜ್ ಫ್ರಮ್ ಹೈ ಟು ಲೋ, ಲೋ ಟು ಹೈ. ಕೆಲವೊಂದಿಷ್ಟು ಏನಾಗುತ್ತೆ, ಲಾಸ್ ಆಗುತ್ತೆ. ಇಟ್ ಈಸ್ ಬೈ ಹಿಸ್ಟರಿಸಿಸ್ ಲಾಸ್, ಡ್ಯೂ ಟು ದ ಲೀಕೇಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಡ್ಯೂ ಟು ದ ರೆಸಿಸ್ಟೆನ್ಸ್, ಪವರ್ ಲಾಸ್ ಅಂದರೆ ಕಾಪರ್ ಲಾಸ್ ಅಂತ ಹೇಳ್ತಾನೆ. ಆ್ಯಂಡ್ ಅನದರ್ ಒನ್ ಈಸ್ ಬೈ ಹಿಸ್ಟರಿಸಿಸ್ ಲಾಸ್. 4 ಪಾಯಿಂಟ್ ಬರುತ್ತೆ ಇಂಪಾರ್ಟೆಂಟ್. ಒಂದು ಹಿಸ್ಟರಿಸಿಸ್ ಲಾಸು, ಲಾಸ್ ಡ್ಯೂ ಟು ದ ರೆಸಿಸ್ಟೆನ್ಸ್, ಲಾಸ್ ಡ್ಯೂ ಟು ದ ಲೀಕೇಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಫೋರ್ತ್ ಒನ್ ಲಾಸ್ ಡ್ಯೂ ಟು ದ ಎಡ್ಡಿ ಕರೆಂಟ್ಸ್. ಎಡ್ಡಿ ಕರೆಂಟ್ ಡೆವಲಪ್ ಆಗೋದ್ರಿಂದ ಅಲ್ಲಿ ಟ್ರಾನ್ಸ್ಫಾರ್ಮರ್ನಾಗ ಒಂದಿಷ್ಟು ಪವರ್ ಲಾಸ್ ಆಗುತ್ತೆ. ಅದಕ್ಕೆ 3 ಮಿನಿಮೈಸ್ ಮಾಡಬೇಕಾದ್ರೂ ಹೇಗೆ ಮಿನಿಮೈಸ್ ಮಾಡಬೇಕು ಅದನ್ನು ಥಿಯರಿ ಒಳಗೆ ಹೇಳ್ಯಾರ. ಎಸ್, ಈಗ ನಾವೇನು ಬರೋಣ, ಈಗ ಬರೋಣ. ವಿ ನೋ ದ್ಯಾಟ್ ದಟ್ ಈಸ್ PS upon PP is equal to NS upon NP. ಇದು ನಮ್ಗೆ ಗೊತ್ತಿದೆ. ಹಾಗಿದ್ರೆ PS divided by PP is 220 is equal to NS upon is 1/10. Therefore, PS is equal to 220 divided by 10. This is equal to 22 volt. ಇದು PS ಆಯಿತು. ಈ ಥರ ಬರೀಬೋದು ನಾವು. ದಿಸ್ ಈಸ್ ಓಕೆ. ನೆಕ್ಸ್ಟ್ ಯು ಗಾಟ್ ದ ವ್ಯಾಲ್ಯೂ ಆಫ್ PS, ದ ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ. ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಬಂತು. ನಾವು ಇನ್ನೊಂದು ತೊಗೊತೀವಿ, ಈ ಫಾರ್ಮುಲಾ ತೊಗೋಬೇಡ್ರಿ. PS upon VP is equal to NS upon NP is equal to, you don't take that is IP upon IS. ಇದನ್ನು ತಗೋಬಾರ್ದು. Now you take this equation only when the transformer is ideal transformer and efficiency is 100% efficiency. ಯಾವಾಗ ತಗೋಬೇಕಿದ್ನ 100% ಎಫಿಷಿಯನ್ಸಿ ಇದ್ದಾಗ, ಐಡಿಯಲ್ ಟ್ರಾನ್ಸ್ಫಾರ್ಮರ್ ಇದ್ದಾಗ PS upon VP equal to NS upon NP is equal to IP upon IS ತೊಗೋಬೋದು. ಬಟ್ ಈಗ ಇದು ಬರಲ್ಲ. ಹಾಗಾದ್ರೆ ಯಾವುದು ಬರ್ತದೆ? ಎಫಿಷಿಯನ್ಸಿ ಆಫ್ ಟ್ರಾನ್ಸ್ಫಾರ್ಮರ್, efficiency of the transformer
that is eta is equal to output power divided by input power ಇದನ್ನು ತಗೋಬೇಕು. ಹಾಗಿದ್ರೆ eta is equal to PS into IS divided by PP into IP ಮಾಡಿ. ಹಾಗಿದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣಲ್ಲ. ಈಟಾ ಎಷ್ಟಿದೆ 0.9, ಎಫಿಷಿಯನ್ಸಿ 0.9 ಎ ಪರ್ಸೆಂಟೇಜ್ 0.9 ಬರೆದ್ರಿ. ಪರ್ಸೆಂಟೇಜ್ ಇಟ್ ಮೀನ್ಸ್ 90 divided by 100. 90 divided by 100 it means 0.9. Okay. Now PS is how much? You got here 22. IS you don't know, divided by PP. It is in the primary 220. Yes, IP it is in the primary 0.5. 22 ones are 22, 11 I think. No, 10. 0.9 is equal to IS divided by 10 into 0.5, 5 only. Therefore, IS is equal to 0.9 into 5. Therefore, IS is equal to I think it is 4.5 ampere. ಇಲ್ಲಿ ಏನು ಬಂತು ನೋಡ್ರಿ, ಇಲ್ಲಿ ಪಿ ಪಿ ಗ್ರೇಟರ್ ದ್ಯಾನ್ ಪಿ ಎಸ್ ಅದ, ಆದರೆ ಇಲ್ಲಿ ಐ ಪಿ ಲೆಸ್ ದ್ಯಾನ್ ಐ ಎಸ್ ಅದ. ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ದಿಸ್ ಈಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಇದನ್ನು ಥಿಯರಿ ಒಳಗೆ ಹೇಳಿದೆ ಈ ಪಾಯಿಂಟ್. ಏನು ಈ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಒಳಗೆ ಇಟ್ ಈಸ್ ಸ್ಟೆಪ್ ಡೌನ್ ದ ವೋಲ್ಟೇಜ್ but step up the current. ವೋಲ್ಟೇಜನ್ನು ಸ್ಟೆಪ್ ಡೌನ್ ಮಾಡ್ತು. ಸೆಕೆಂಡರಿ 22 ಬಂತು, ಪ್ರೈಮರಿ 220 ಕೊಟ್ರೆ ಸ್ಟೆಪ್ ಡೌನ್ ಆಯ್ತು. ಪ್ರೈಮರಿ ಒಳಗೆ ಕರೆಂಟ್ 0.5 ಇದೆ, ಸೆಕೆಂಡರಿ ಒಳಗೆ 4.5 ಇದೆ. ಅಂದರೆ ಕರೆಂಟನ್ನು ಏನು ಮಾಡ್ತು, ಸ್ಟೆಪ್ ಅಪ್ ಮಾಡ್ತು. ಅದಕ್ಕೆ ನಮ್ಮ ಕನ್ಕ್ಲೂಷನ್ ಏನೇನೆಂದರೆ, ಇನ್ ದ ಕೇಸ್ ಆಫ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, the transformer is step down the voltage but it is step up the current. ವೋಲ್ಟೇಜನ್ನು ಸ್ಟೆಪ್ ಡೌನ್ ಮಾಡಿದರೆ ಕರೆಂಟನ್ನು ಸ್ಟೆಪ್ ಅಪ್ ಮಾಡುತ್ತೆ. ಯಾಕೆ ಹಂಗೆ ಮಾಡುತ್ತೆ? ಅಲ್ಲೇ ಎಫಿಷಿಯನ್ಸಿ ಪವರ್ ಆ ಎಫಿಷಿಯನ್ಸಿಗೆ ಈಕ್ವಲ್ ಬರಬೇಕಲ್ಲ. ಅದಕ್ಕೆ ಅದು ಏನು ಮಾಡ್ತಾ ಹೇಳ್ರಿ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರು ವೋಲ್ಟೇಜ್ ಸ್ಟೆಪ್ ಡೌನ್ ಮಾಡುತ್ತೆ, ಕರೆಂಟನ್ನು ಸ್ಟೆಪ್ ಅಪ್ ಮಾಡುತ್ತೆ. ಮತ್ತು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ವೋಲ್ಟೇಜನ್ನು ಸ್ಟೆಪ್ ಅಪ್ ಮಾಡುತ್ತಾ, ಕರೆಂಟನ್ನು ಏನು ಮಾಡುತ್ತೆ ಹೇಳ್ರಿ, ಸ್ಟೆಪ್ ಡೌನ್ ಮಾಡುತ್ತಾ. ಈ ಥರ ನಾವೇನು ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ ಬಗ್ಗೆ ಹೇಳ್ತೀವಿ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರು, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರು, ಆಮೇಲೆ ಅದರದ್ದು ಎಫಿಷಿಯನ್ಸಿ, ಆಮೇಲೆ ವೋಲ್ಟೇಜಿಂದ ಪ್ರೈಮರಿ, ವೋಲ್ಟೇಜಿಂದ ಸೆಕೆಂಡರಿ, ಕರೆಂಟಿಂದ ಪ್ರೈಮರಿ, ಕರೆಂಟಿಂದ ಸೆಕೆಂಡರಿ ಹೇಳಿದ್ನಲ್ಲ. ನೋ ಒನ್ ಟ್ರಾನ್ಸ್ಫಾರ್ಮರ್ ಹ್ಯಾವಿಂಗ್ ದ ಎಫಿಷಿಯನ್ಸಿ 100%. ಯಾವ ಟ್ರಾನ್ಸ್ಫಾರ್ಮರ್ದು ಎಫಿಷಿಯನ್ಸಿ 100% ಇರಲ್ಲ. ವೈ? ಬಿಕಾಸ್ ದೆರ್ ಈಸ್ ಎ ಲಾಸ್ ಆಫ್ ಪವರ್. ಯಾವ ಟ್ರಾನ್ಸ್ಫಾರ್ಮರ್ದು 100% ಇತ್ತಂದ್ರೆ ಈ ಈಕ್ವೇಷನ್ ತಗೋತಾನೆ. ಬಟ್ ನೋ ಒನ್ ಟ್ರಾನ್ಸ್ಫಾರ್ಮರ್ ಹ್ಯಾವಿಂಗ್ 100% ಎಫಿಷಿಯನ್ಸಿ, 90%, 80%, 75% like that. Why? Because there is a loss of power. It is due to the hysteresis loss, and it is due to the leakage of magnetic flux, and it is due to the copper loss, and it is due to the eddy current. Eddy current develop ಆಗಿ ಒಂದಿಷ್ಟು ಪವರ್ ಏನು ಮಾಡ್ತಾರೆ ಹೇಳ್ರಿ, ಲಾಸ್ ಆಗುತ್ತೆ. ಇವು 4 ರೀಸನ್ನಿಂದ ಅಲ್ಲಿ ಪವರ್ ಲಾಸ್ ಆಗೋದ್ರಿಂದ ಯಾವುದೇ ಒಂದು ಟ್ರಾನ್ಸ್ಫಾರ್ಮರ್ದು ಎಫಿಷಿಯನ್ಸಿ 100% ಇರಲ್ಲ. ಇಫ್ ಇಟ್ ಈಸ್ 100%, ಯು ಥೆರಾಟಿಕಲಿ ಸ್ಪೀಕ್ ದಿಸ್ ಒನ್. ಥೆರಾಟಿಕಲಿ ನೀವು ಹೇಳ್ಬೋದು 100% ಇರುತ್ತೆ. ಯು ಟೇಕ್ ಎ ಐಡಿಯಲ್ ಟ್ರಾನ್ಸ್ಫಾರ್ಮರ್. ಅಟ್ ದ್ಯಾಟ್ ಟೈಮ್ 100% ಎಫಿಷಿಯನ್ಸಿ ಇದ್ದರೆ ಔಟ್ಪುಟ್ ಪವರು ಇನ್ಪುಟ್ ಪವರ್ ಈಕ್ವಲ್ ಇರುತ್ತೆ. ಬಟ್ ಆ ಸಾಧ್ಯತೆ ಬಹಳ ಕಡಿಮೆ.
ಇದು ಎಲ್ಲ ಆಲ್ಟರ್ನೇಟಿಂಗ್ ಕರೆಂಟಿನ ಮೇಲೆ ಪ್ರಾಬ್ಲಮ್ಸು. ಭಾಳ ವಿಡಿಯೋ ಕ್ಲಿಪ್ ನಾನು ಕಳಿಸಿದ್ದೀನಿ, 4 ರಿಂದ 5 ವಿಡಿಯೋ ಕ್ಲಿಪ್ಪು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕಳಿಸಿದ್ದೀನಿ. ಥಿಯರಿನೂ ಸಾಕಷ್ಟು ವಿಡಿಯೋ ಕ್ಲಿಪ್ ಅದಾವ, ಇವು ಫಾಲೋ ಮಾಡಿ. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ಕಂಪ್ಲೀಷನ್ ಆಫ್ ದಿಸ್ ಒನ್ video clip, I want to request to all my dear students, you become a subscriber for our physics channel. How you become a subscriber? You press the subscriber button and bell button, then you become a subscriber for our physics channel directly. You got the directly video clips. Okay, thank you.